ಏ ನಾನು ಎಸ್ ಕೆ ಕುಪ್ಪಸ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸಣ್ಣ ಮಕ್ಕಳು ಮುಗ್ಧವಾಗಿರ್ತಾರೆ, ಸಾತ್ವಿಕ ಕಳೆ ಇರುತ್ತೆ, ದೈವಿ ಕಳೆ ಇರುತ್ತೆ, ಯಾವುದೇ ಥರದ ಕಪಟತನ, ಮೋಸ, ದಗಲಾಬಾಜಿ ಏನಿರಲ್ಲ. ಅದಕ್ಕೆ ಒಬ್ಬ ಚಿತ್ರಕಾರ ಇಂಥ ಒಂದು ಮಗುವನ್ನು ಹುಡುಕೊಂಡು ಹೋಗ್ತಾನೆ. ಅವನಿಗೆ ಒಂದು ದೇವರ ಚಿತ್ರವನ್ನು ತೆಗಿಬೇಕು ಅಂತ ಇಚ್ಛೆ ಇರುತ್ತೆ. ಆ ದೇವರ ರೂಪ ಇರತಕ್ಕಂಥ ಒಂದು ಮಗುವನ್ನು ಹುಡುಕೊಂಡು ಹೋಗ್ತಾನೆ. ಸಾಕಷ್ಟು ಕಡೆ ಅಡ್ಡಾಡಿ ಒಂದು ಊರಿಗೆ ಹೋದಾಗ ಒಂದು ಮನೆಯಲ್ಲಿ ಆ ಥರದ ದೈವಿ ಕಡೆ ಇರ್ತಕ್ಕಂಥ ಒಂದು ಮಗು ಸಿಗುತ್ತೆ. ಮನೆಯವರಿಗೆ ಒಪ್ಪಿಸಿ ಆ ಮಗುವಿನ ಚಿತ್ರವನ್ನು ತೆಗಿತಾನೆ. ಖುಷಿ ಆಗುತ್ತೆ, ಭಾಳ ಚಂದ ಚಿತ್ರ ಅದು. ಆ ಚಿತ್ರಕ್ಕೆ ಇಡೀ ದೇಶದಲ್ಲಿ ಶ್ರೇಷ್ಠ ಪ್ರಶಸ್ತಿ ಸಿಗುತ್ತೆ. ಅಷ್ಟೊಂದು ಚಂದವಾದ ಚಿತ್ರ ಅದು. ಮುಂದೆ 50 ವರ್ಷಗಳ ನಂತರ ಅದೇ ಚಿತ್ರಕಾರ ಅವನು ಇನ್ನೊಂದು ಕಲ್ಪನೆ ಇರುತ್ತೆ. ಒಬ್ಬ ಕ್ರೂರ ವ್ಯಕ್ತಿ ಹೇಗಿರ್ತಾನೆ, ಅವನ ಚಿತ್ರ ತೆಗಿಬೇಕು ನಾನು ಅಂತ. ಆ ಥರ ಕ್ರೂರ ವ್ಯಕ್ತಿಯನ್ನೆಲ್ಲ ಕಡೆ ಹುಡುಕೊಂಡು ಅಡ್ಡಾಡ್ತಾನೆ, ಊರೂರು ಅಳೆದಾಡ್ತಾನೆ. ಕಡೆಗೆ ಅವಾಗ ಅನ್ಸುತ್ತೆ ಯಾವುದಾದ್ರೂ ಸೆರೆಮನೆಗೆ ಹೋಗಬೇಕು, ಜೈಲಿಗೆ. ಅಲ್ಲಿ ಹೋದರೆ ಕೆಲವು ಅಪರಾಧಿಗಳೇ ಇರ್ತಾರೆ, ಅವರಲ್ಲೇ ಈ ಥರದ ಕಳೆ ಇರಬಹುದು ಅಂತ ಹೋಗ್ತಾನೆ. ಅವನ ಕಡೆ ಜೈಲಿನಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಹಳೆ ಕ್ರೂರ ಮುಖ ಎಲ್ಲ ಇದೆ. ಅವ್ನು ಹೇಳ್ತಾನೆ, ನಾನು ನಿನ್ನ ಚಿತ್ರ ತೆಗಿಬೇಕು ಅಂತ. ಜೈಲರಿಗೂ ಎಲ್ಲ ಪರ್ಮಿಷನ್ ತೊಗೊಂಡು ಅವನ ಚಿತ್ರ ತೆಗಿತಾನೆ. ಅವನ ಚಿತ್ರ ತೆಗೆದಾಗ ಚಿತ್ರ ಮುಗಿದ ನಂತರ ಆ ವ್ಯಕ್ತಿ ಜೈಲಿನಾಗ ಏನಿದ್ದ, ಸಾಕಷ್ಟು ಅಪರಾಧಗಳೆಲ್ಲ ಮಾಡಿ, ಏನೇನೋ ಮಾಡಿ, ಕಳ್ತನ ಮಾಡಿ, ದರೋಡೆ ಮಾಡಿ ಜೈಲಿಗೆ ಬಂದಂಥ ವ್ಯಕ್ತಿ ಅವನು ಇವನಿಗೆ ಕೇಳ್ತಾನೆ, ಚಿತ್ರಕಾರನಿಗೆ, ನಿನಗೆಲ್ಲ ನೋಡ್ದಂಗೆ ಕಾಣಿಸ್ತಲ್ಲ ಅಂತ. ಎಲ್ಲಿರ್ಬೋದು? ಇವನು ವಿಚಾರ ಮಾಡ್ತಾನೆ. ಕಡೆಗ ಆ ವ್ಯಕ್ತಿ ಹೇಳ್ತಾನೆ, ಜೈಲಿನಾಗಿದ್ದವನು, ನಾನು 8 ವರ್ಷದ ಮಗು ಇದ್ದಾಗ ನಮ್ಮ ಮನೆಗೆ ಬಂದಿದ್ರಿ ನೀವು, ನನ್ನ ಚಿತ್ರ ತೆಗೆದಿರಿ ನೀವು, ದೈವಿ ಕಳೆ ಇರ್ತಕ್ಕಂಥ ದೇವರ ಒಂದು ರೂಪವನ್ನು ನನ್ನಲ್ಲಿ ಕಂಡ್ರಿ ನೀವು ಅಂತ. ಹಾಗೆ ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಂಥ ಮಗು, ದೈವಿ ಕಳೆ ಇರ್ತಕ್ಕಂಥ ಒಂದು ಮಗು ಇವತ್ತು ಅಪರಾಧಿ ಸ್ಥಾನದಲ್ಲಿ ಜೈಲಿನಲ್ಲಿದ್ದಾನಲ್ಲ, ಏನು ವಿಚಿತ್ರ ಇದು. ಈ ಸಮಾಜದಲ್ಲಿರ್ಬೋದು ಅಥವಾ ಮನೆಯ ವಾತಾವರಣದಲ್ಲಿರ್ಬೋದು, ಇದೆಲ್ಲ ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು ಎಲ್ಲ ಇದೆಲ್ಲನೂ ಸಹಿತ ಮಕ್ಕಳನ್ನು ಯಾವ ರೀತಿ ಬದಲಾವಣೆ ಮಾಡುತ್ತೆ. ಮಕ್ಕಳ ಬೆಳವಣಿಗೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಬೆಳೀತಾ ಮಕ್ಕಳು ಈ ಥರದ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡು ಬರ್ತಾರೆ. ಅದಕ್ಕೆ ಸಮಾಜದ ಜವಾಬ್ದಾರಿ, ನಮ್ಮೆಲ್ಲ ವ್ಯಕ್ತಿಗಳ ಜವಾಬ್ದಾರಿ ಇದೆ. ಸಣ್ಣ ಮಕ್ಕಳು ಏನು ಮುಗ್ಧವಾಗಿರ್ತಾರೆ, ಅವರ ದೈವಿ ಕಳೆ ಇರುತ್ತೆ, ಅವರನ್ನು ಅದೇ ಥರ ಒಳ್ಳೆಯ ವ್ಯಕ್ತಿಗಳು, ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ವ್ಯಕ್ತಿಗಳನ್ನಾಗಿ ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲರದು ಇದೆ. ಅದಕ್ಕೆ ಮನುಷ್ಯ ದಾನವ ಆಗೋಕ್ಕಿಂತ ದೇವನಾಗಿ ಪರಿವರ್ತನೆ ಆಗಬೇಕಾ, ಅದರ ಜವಾಬ್ದಾರಿ ನಮ್ಮ ಮೇಲಿದೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಮತ್ತು ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಅಂತ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.